सर्वेभ्यः मम नमस्काराः। सुप्रभातम्। अद्य रघुवंशमहाकाव्ये पञ्चमे सर्गे 59तमं श्लोकं पश्यामः। तथेत्युपस्पृश्य पयः पवित्रं सोमोद्भवायाः सरितो नृसोमः उदङ्मुखः सोऽस्त्रविदस्त्रमन्त्रं जग्राह तस्मान्निगृहीतशापात्। इदानीं प्रतिपदार्थं पश्यामः। तथा इति तथा एव भवतु इति पयः उपस्पृश्य जलम् उपस्पृश्य पीत्वा इत्युक्ते आचमनं कृत्वा पवित्रं सोमोद्भवायाः सरितः नर्मदायाः नद्याः पवित्रं नृसोमः नरः सोमः इव चन्द्र इव उदङ्मुखः उत्तरदिश्यां स्थित्वा सः अजः अस्त्रवित् अस्त्राणां प्रयोगे निष्णातः अस्त्रमन्त्रम् अस्त्रप्रयोगे च संहारे उपयोक्तव्यं मन्त्रं जग्राह अधीतवान् स्वीकृतवान् तस्मात् प्रियं वदात् निगृहीतशापात् यस्य शापविमोचनं जातं तस्मात्। इदानीम् अन्वयं पश्यामः। नृसोमः अस्त्रवित् सः तथेति सोमोद्भवायाः सरितः पवित्रं पयः उपस्पृश्य उदङ्मुखः निगृहीतशापात् तस्मात् अस्त्रमन्त्रं जग्राह। इदानीं तात्पर्यं पश्यामः। शापविमोचनानन्तरं गन्धर्वः प्रियं वदः प्रत्युपकारं करणीयम् इति चिन्तयन् अवदत् सम्मोहनम् इति अस्त्रम् अस्ति यस्य प्रयोगेन विना हिंसाम् एव शत्रुं जेतुं शक्यते जयं निश्चितम् इति। तस्य प्रयोगसंहारस्य मन्त्राणि सन्ति। गन्धर्वः देवता अस्ति अस्य शस्त्रस्य इति उक्त्वा निस्सङ्कोचेन स्वीकरोतु न इति प्रतिरोधं न दर्शयतु इति उक्तवान्। नर्मदानद्याः पयम् आचमनं कृत्वा उत्तरदिश्यां स्थित्वा प्रयोगसंहारस्य मन्त्राणि अजः जग्राह। सर्वेभ्यः पुनः मम नमस्काराः। ಶುಭದಿನಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೇ ಸರ್ಗದ 59ನೇ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. ಗಂಧರ್ವನ ಶಾಪ ವಿಮೋಚನೆ ಆಗಿಬಿಟ್ಟಿದೆ. ಆನೆಯ ರೂಪವನ್ನು ಕಳೆದುಕೊಂಡು ಗಂಧರ್ವ ರೂಪವನ್ನು ಪಡೆದುಕೊಂಡಂತಹ ಪ್ರಿಯಂವದ ಎಂಬ ಗಂಧರ್ವನು ತನ್ನ ಶಾಪ ವೃತ್ತಾಂತವನ್ನು ಅಜನಿಗೆ ಹೇಳಿದ. ಗುರುಗಳು ನನಗೆ ಶಾಪ ಕೊಟ್ಟಾಗ ನಾನು ಪ್ರಾರ್ಥನೆ ಮಾಡಿದ ನಂತರ ಹೇಳಿದ್ರು, ಅಜ ಎಂಬ ಇಕ್ಷ್ವಾಕು ವಂಶದ ರಾಜನೊಬ್ಬನು ಬರುತ್ತಾನೆ, ಅವನು ನಿನ್ನ ಹಣೆಗೆ ಲೋಹಾಗ್ರದ ಬಾಣದಿಂದ ಹೊಡೆದಾಗ ನಿನಗೆ ಶಾಪ ವಿಮೋಚನೆ ಆಗತ್ತೆ ಅಂತ ಹೇಳಿದ್ರು. ನಾನು ಬಹಳಷ್ಟು ವರ್ಷಗಳಿಂದ ನಾನು ನಿನ್ನ ನಿರೀಕ್ಷಣೆಯಲ್ಲಿ ಇದ್ದೆ. ನಿನ್ನಿಂದ ನನ್ನ ಶಾಪ ವಿಮೋಚನೆ ಆಗಿದೆ. ನಾನು ನಿನಗೆ ಪ್ರತ್ಯುಪಕಾರವನ್ನು ಮಾಡದೇ ಇದ್ದರೆ ನನ್ನ ಈ ಗಾಂಧರ್ವ ರೂಪವನ್ನು ಹೊಂದಿರುವುದು ವ್ಯರ್ಥ ಅಂತ ಹೇಳಿ ಸಂಮೋಹನಾಸ್ತ್ರದ ಬಗ್ಗೆ ತಿಳಿಸಿದ. ಈ ಥರ ಒಂದು ಅಸ್ತ್ರ ಇದೆ. ಇದರ ಪ್ರಯೋಗದಿಂದ ಶತ್ರು ಜಯವು ನಿಶ್ಚಿತ. ಆದರೆ ಶತ್ರುಗಳಿಗೆ ಇದರಿಂದ ಯಾವ ರೀತಿಯ ಹಿಂಸೆನೂ ಆಗಲ್ಲ, ಜಯವು ನಿಶ್ಚಿತ ಅಂತ ಹೇಳಿ ನಾನು ಈ ಸಂಮೋಹನಾಸ್ತ್ರವನ್ನು ನಿನಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನೀನು ಸಂಕೋಚ ಮಾಡಿಕೊಂಡು ಇದು ಬೇಡ ಅಂತ ಹೇಳಬೇಡ. ನೀನು ನನಗೆ ಬಾಣದಿಂದ ಹೊಡೆದಾಗ್ಯೂ ಕೂಡ ನೀನು ನನ್ನ ಬಗ್ಗೆ ಕನಿಕರ ಹೊಂದಿದ್ದೆ. ನನ್ನನ್ನು ನೀನು ಸಾಯಿಸಲು ಪ್ರಯತ್ನ ಮಾಡಲಿಲ್ಲ, ನನ್ನನ್ನು ಓಡಿಸ್ಬೇಕು ಅಂತ ಮಾತ್ರ ಪ್ರಯತ್ನ ಮಾಡಿದೆ. ನೀನು ದಯಾಪರನಾಗಿದ್ದೆ ಅಂತ ಹೇಳಿ ಇದನ್ನು ಖಂಡಿತವಾಗಿ ನೀನು ಸ್ವೀಕರಿಸಲೇಬೇಕು ಅಂತ ಒತ್ತಾಯ ಮಾಡ್ತಾನೆ. ಹಾಗೇ ಆಗಲಿ ಅಂತ ಹೇಳಿದಂತಹ ಅಜನು ನರ್ಮದಾ ನದಿಯ ನೀರನ್ನು ತೆಗೆದುಕೊಂಡು ಆಚಮನವನ್ನು ಮಾಡಿ ಉತ್ತರ ದಿಕ್ಕಿಗೆ ನಿಂತುಕೊಂಡು ಪ್ರಯೋಗ ಮತ್ತು ಸಂಹಾರ ಅಂತಂದರೆ ಅಸ್ತ್ರವನ್ನು ಬಿಡುವುದು ಮತ್ತು ಹಿಂತೆಗೆದುಕೊಳ್ಳೋದು, ಇದಕ್ಕೆ ಬೇಕಾದಂತಹ ಮಂತ್ರಗಳನ್ನು ಗಂಧರ್ವನಿಂದ ಪಡೆದುಕೊಂಡ, ಅದನ್ನು ಅಭ್ಯಾಸ ಮಾಡಿಕೊಂಡ. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಾಃ. ಶುಭದಿನಂ.